ನಮಸ್ಕಾರ ಸ್ನೇಹಿತರೆ. ಕರ್ನಾಟಕ ರಾಜ್ಯ ಸರ್ಕಾರ ಜಾರಿಗೆ ತಂದಿರುವ ಪಂಚ ಗ್ಯಾರಂಟಿ ಯೋಜನೆಯಿಂದ ಕರ್ನಾಟಕದಲ್ಲಿ ಸರ್ಕಾರ ರಚನೆಗೆ ಕಾರಣವಾಯಿತು. 2023ರಲ್ಲಿ ಘೋಷಣೆಗೊಂಡ 5 ಗ್ಯಾರಂಟಿಗಳು ಪ್ರಸ್ತುತ ಕೂಡ ಚಾಲ್ತಿಯಲ್ಲಿವೆ. ಕರ್ನಾಟಕ ಸರ್ಕಾರ 5 ಗ್ಯಾರಂಟಿಗಳಿಗೆ 2025-26ನೇ ಸಾಲಿನಲ್ಲಿ 51,034 ಕೋಟಿ ರೂಪಾಯಿಯನ್ನು ಅನುದಾನವನ್ನು ಮೀಸಲಿಟ್ಟಿತ್ತು. 2023ರಿಂದ ಇಲ್ಲಿಯವರೆಗೂ 97,813 ಕೋಟಿ ರೂಪಾಯಿ ಈ ಯೋಜನೆಗೆ ವೆಚ್ಚ ಮಾಡಲಾಗಿದೆ. 5 ಗ್ಯಾರಂಟಿಗಳಾದಂತಹ ಗೃಹಲಕ್ಷ್ಮಿ ಯೋಜನೆ, ಗೃಹಜ್ಯೋತಿ ಯೋಜನೆ, ಶಕ್ತಿ ಯೋಜನೆ, ಯುವ ನಿಧಿ ಯೋಜನೆ ಮತ್ತು ಅನ್ನಭಾಗ್ಯ ಅಂತಹ ಯೋಜನೆಗಳಿಗೆ ವೆಚ್ಚವನ್ನು ಮಾಡಲಾಗುತ್ತಿದೆ. ಗೃಹಲಕ್ಷ್ಮಿ ಯೋಜನೆ ತೆಗೆದುಕೊಂಡರೆ ಕರ್ನಾಟಕದಾದ್ಯಂತ 1.24 ಕೋಟಿ ಮಹಿಳೆಯರು ಈ ಗೃಹಲಕ್ಷ್ಮಿ ಯೋಜನೆಗೆ ನೋಂದಣಿಗೊಂಡಿದ್ದು, ಪ್ರತಿ ಮಹಿಳೆಯರಿಗೆ 2,000 ರೂಪಾಯಿಯಂತೆ ಇಲ್ಲಿಯವರೆಗೂ ಒಟ್ಟು 50,005 ಕೋಟಿ ರೂಪಾಯಿಯನ್ನು ವೆಚ್ಚ ಮಾಡಲಾಗಿದೆ. ಮತ್ತು ಗೃಹಜ್ಯೋತಿ ಯೋಜನೆ ತೆಗೆದುಕೊಂಡರೆ 1.64 ಕೋಟಿ ಮನೆಗಳಿಗೆ ಉಚಿತ ವಿದ್ಯುತ್ ಯೋಜನೆ ಕೊಡುವುದರ ಮೂಲಕ 18,139 ಕೋಟಿ ರೂಪಾಯಿಯನ್ನು ಖರ್ಚು ಮಾಡಲಾಗಿದೆ. ಮತ್ತು ಶಕ್ತಿ ಯೋಜನೆ ತೆಗೆದುಕೊಂಡರೆ ಶಕ್ತಿ ಯೋಜನೆಯು ಒಂದು ವರ್ಲ್ಡ್ ರೆಕಾರ್ಡ್ ಮಾಡಿದಂತಹ ಯೋಜನೆ. ಈ ಯೋಜನೆ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಕಲ್ಪಿಸಿದ ಸರ್ಕಾರ ಒಟ್ಟು 13,903 ಕೋಟಿ ರೂಪಾಯಿ ವೆಚ್ಚ ಮಾಡಲಾಗಿದ್ದು, ಇದೀಗ ಹೊಸದಾಗಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಬೆನ್ನಲ್ಲೇ ಪುರುಷರಿಗೂ ಅಂದರೆ ಇಲ್ಲಿಯವರೆಗೂ ಮಹಿಳೆಯರಿಗೆ ಮಾತ್ರ ಉಚಿತ ಬಸ್ ಪ್ರಯಾಣವನ್ನು ಕಲ್ಪಿಸಿದಂಥ ಸರ್ಕಾರ ಇದೀಗ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದಂತಹ ಡಿ.ಕೆ. ಶಿವಕುಮಾರ್ ಅವರು ಪುರುಷರಿಗೂ ಕೂಡ ಉಚಿತ ಬಸ್ ಪ್ರಯಾಣವನ್ನು ಮಾಡುವುದಾಗಿ ತಿಳಿಸಿದ್ದಾರೆ. 2026-27ನೇ ಸಾಲಿನ ಬಜೆಟ್ನ ಮೊತ್ತ 4,48,004 ಕೋಟಿ ಇದ್ದು, ಇದರಲ್ಲಿ 5 ಗ್ಯಾರಂಟಿಗಳಿಗೆ 51,286 ಕೋಟಿ ರೂಪಾಯಿಯನ್ನು ವೆಚ್ಚ ಮಾಡಲಾಗಿದೆ. ಅಂದರೆ 12% ಈ 5 ಯೋಜನೆಗಳಿಗೆ ಮೀಸಲಿಡಲಾಗಿದೆ ಎಂದು ನಾವು ಇಲ್ಲಿ ಗಮನಿಸಬಹುದು. ಅನ್ನಭಾಗ್ಯ ಯೋಜನೆಯು BPL ಪಡಿತರ ಚೀಟಿದಾರರಿಗೆ ತಲಾ 10 kg ಆಹಾರ ಧಾನ್ಯ ನೀಡುವುದಾಗಿ ಸರ್ಕಾರ ತಿಳಿಸಿದೆ. ಯುವ ನಿಧಿ ನಿರುದ್ಯೋಗಿ ಪದವೀಧರರಿಗೆ ಪ್ರತಿ ತಿಂಗಳು 3,000 ರೂಪಾಯಿ ಯುವ ನಿಧಿಯನ್ನು ನೀಡುವುದು ಮತ್ತು ಡಿಪ್ಲೊಮಾ ಪದವೀಧರರಿಗೆ 1,500 ರೂಪಾಯಿ ನಿರುದ್ಯೋಗ ಭತ್ಯೆ, ಇದು 2 ವರ್ಷಗಳವರೆಗೆ ಮಾತ್ರ ಎಂದು ಸರ್ಕಾರ ತಿಳಿಸಿದೆ. ಸರ್ಕಾರ ನಿರುದ್ಯೋಗಿಗಳಿಗೆ ಹಣ ನೀಡುವುದರ ಬದಲು ಶಿಕ್ಷಣ, ಕೋಚಿಂಗ್ ಸೆಂಟರ್ಗಳು, ಉಚಿತ ಪುಸ್ತಕ ವಿತರಣೆ, ಹಾಸ್ಟೆಲ್ ಅಥವಾ ಫೆಸಿಲಿಟಿಗಳ ಮತ್ತು ಜಾಬ್ ಕ್ವಾಲಿಫಿಕೇಷನ್ ಇಂತಹ ಯೋಜನೆಗಳು ಸೃಷ್ಟಿಸುವುದರಿಂದ ರಾಜ್ಯದ ನಿರುದ್ಯೋಗ ಕಡಿಮೆ ಆಗುತ್ತದೆ. ನಿರುದ್ಯೋಗ ಯುವಕರಿಗೆ ಉದ್ಯೋಗ ಕಲ್ಪಿಸಿದಂತಾಗುತ್ತದೆ. ಹಣ ನೀಡಿದರೆ ಉದ್ಯೋಗ ದೊರಕುತ್ತದೆ ಎನ್ನುವುದು ಎಲ್ಲರ ಪ್ರಶ್ನೆ. ಅದೇ ದುಡ್ಡಿನಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ನೀಡಿ ಯುವಕರಿಗೆ ಉದ್ಯೋಗ ದೊರಕುತ್ತದೆ. ಹೊಸದಾಗಿ ಅಧಿಕಾರಕ್ಕೆ ಬಂದ ರಾಜ್ಯ ಸರ್ಕಾರ ಗ್ಯಾರಂಟಿಗಳ ಪರಿಷ್ಕರಣೆ ಮುಂದಾಗಿದೆ. ಈ ಯೋಜನೆ ಸಮಾಜದಲ್ಲಿ ಎಲ್ಲರೂ ಸಮವಿಲ್ಲ ಎಂದು ಹೇಳುತ್ತಾ, ಗ್ಯಾರಂಟಿ ಯೋಜನೆಗಳ ಕುರಿತು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಎಂದು ಹೇಳುತ್ತಾ ಧನ್ಯವಾದಗಳು.